ಓಟ್ಸ್ ಹಾಗೆ ಕ್ಯಾರೆಟ್ ಬಳಸ್ಕೊಂಡು ಒಂದು ಹೆಲ್ದಿ ಖೀರ್ ರೆಸಿಪಿ ಮಾಡ್ತಿದ್ದೀನಿ. ಮೇಲಿನ ಸಿಪ್ಪೆನ ಸುಲ್ಕೊಂಡು ಕ್ಯಾರೆಟ್ ಈ ರೀತಿ ಸಣ್ಣದಾಗಿ ತುರ್ಕೊಂಡು ತಗೋಬೇಕು. ಟೋಟಲ್ 1.5 ಕಪ್ ಆಗುವಷ್ಟು ಇಲ್ಲಿ ಕ್ಯಾರೆಟ್ ತುರಿಬೇಕು. ನಮಗೆ 1.5 ಕಪ್ ಕ್ಯಾರೆಟ್ ತುರಿಗೆ 1 ಕಪ್ ಆಗುವಷ್ಟು ಓಟ್ಸ್ ತೊಗೊತಿದ್ದೀನಿ. ಈ ರೀತಿ ಸಾದಾ ಓಟ್ಸ್ ತೊಗೋಬೇಕು. ಇದಕ್ಕೆ ಇವಾಗ ಮೊದಲಿಗೆ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಡ್ರೈ ಫ್ರೂಟ್ಸ್ನ ಮೊದಲಿಗೆ ಹುರ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇವಾಗ ಇದೇ ತುಪ್ಪದಲ್ಲಿ ಓಟ್ಸ್ ಹುರ್ಕೊತಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ಹೆಲ್ದಿ ರೆಸಿಪಿ. ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. ಕ್ಯಾರೆಟ್ ಹಾಕ್ತಿದ್ದೀನಿ 1.5 ಕಪ್ ಆಗುವಷ್ಟು. ಒಂದು 5 ನಿಮಿಷವನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ನಂತರ ಇದಕ್ಕೆ 3 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ತಿದ್ದೀನಿ. ಇವಾಗ ಇದು ಒಂದು 5 ನಿಮಿಷ ಕುದಿಬೇಕು. ಹಸಿ ವಾಸನೆ ಹೋಗಬೇಕು ಪೂರ್ತಿ ಕ್ಯಾರೆಟ್ದು. ಇಲ್ಲಿ ಓಟ್ಸ್ ಕೂಡ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸುತ್ತ ಇದನ್ನು ತಿರುಗಿಸ್ಕೊಂಡು ತೊಗೋಬೇಕು. ಪೂರ್ತಿ ಪುಡಿ ಮಾಡ್ಕೋಬಾರ್ದು. ಇವಾಗ ಈ ಓಟ್ಸ್ ಹಾಕ್ಕೊತಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಮತ್ತು ಇವಾಗ ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ಮತ್ತು 1 ಕಪ್ ಆಗುವಷ್ಟು ನಾನಿಲ್ಲಿ ಹಾಲು ಹಾಕ್ಕೊಂಡಿನಿ. ಗಟ್ಟಿ ಅನ್ನಿಸ್ತಿತ್ತು. ಇದಕ್ಕೆ ಸ್ವಲ್ಪ ಹೆಲ್ದಿ ಮಾಡೋದಕ್ಕೆ ನಾನಿಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ನೀವು ಸಕ್ಕರೆ ಕೂಡ ಹಾಕ್ಕೋಬೋದು. ಬೆಲ್ಲ ಹಾಕೋದಾದರೆ ಈ ರೀತಿ ಕರಗಿಸ್ಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ಇಲೈಚಿ ಪೌಡರ್ ಹಾಕ್ಕೊಂಡಿನಿ. ಇಲ್ಲಿ 1 ಕಪ್ ಬೆಲ್ಲ ಹಾಗೆ ಅರ್ಧ ಕಪ್ ನೀರು ಹಾಕ್ಕೊಂಡು ಈ ಬೆಲ್ಲನ ಮೆಲ್ಟ್ ಮಾಡ್ಕೊಂಡು ತೊಗೋಬೇಕು. ನಮಗೇನು ಪಾಕ ಏನು ಬೇಕಾಗಿಲ್ಲ. ಜಸ್ಟ್ ಈ ಬೆಲ್ಲ ನೀರಿನಲ್ಲಿ ಕರಗಬೇಕು. ಮತ್ತು ಡೈರೆಕ್ಟಾಗಿ ಬಿಸಿ ಬಿಸಿ ಇರುವಾಗ ಹಾಕಬಾರ್ದು. ಉಗುರು ಬೆಚ್ಚಗಾಗಬೇಕು ಈ ಬೆಲ್ಲದ ನೀರು. ಕೊನೆಗೆ ಒಂದು 2 ಚಮಚ ತುಪ್ಪ ಹಾಗೆ ಉಗುರು ಬೆಚ್ಚಗಾದ್ಮೇಲೆ ಈ ಬೆಲ್ಲದ ನೀರು ಇದರಲ್ಲಿ ಸೇರಿಸ್ತಿದ್ದೀನಿ. ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಓಟ್ಸ್ ಕ್ಯಾರೆಟ್ ಪಾಯಸ ರೆಡಿ. ಇಷ್ಟ ಆಗಿದ್ರೆ ಲೈಕ್